ಪ್ರಿನ್ಸಿಪಲ್ ಶ್ಯಾಮರಾಯ ಪಾತ್ರಧಾರಿ ಇನ್ನಿಲ್ಲ. ಲೋಕನಾಥ್ ಅಂಕಲ್ ವಿಧಿವಶ. ಇಂದು ಸಂಜೆ ಬೆಂಗಳೂರಲ್ಲೇ ಅಂತ್ಯಕ್ರಿಯೆ. ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ನಟ ಲೋಕನಾಥ್ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ರಾತ್ರಿ 12:15ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಸುಮಾರು 650 ಸಿನಿಮಾಗಳು ಮತ್ತು 1000ಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದ ಲೋಕನಾಥ್ ಅವರು 1970ರಲ್ಲಿ ತೆರೆ ಕಂಡಿದ್ದ ಸಂಸ್ಕಾರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡಿದ್ರು. ಇನ್ನು ಲೋಕನಾಥ್ ಅವರು AK56 ಮತ್ತು ಭೀಮಾ ತೀರದಲ್ಲಿ ಎಂಬ ಚಿತ್ರಗಳಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ಚಿತ್ರರಂಗದಲ್ಲಿ ಅಂಕಲ್ ಎಂದೇ ಖ್ಯಾತಿ ಪಡೆದಿದ್ದ ಲೋಕನಾಥ್ ಅವರು ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಅವರ ಮಿಂಚಿನ ಓಟ ಚಿತ್ರದ ಅಂಕಲ್ ಪಾತ್ರದ ಮೂಲಕ ಖ್ಯಾತಿಯ ಉತ್ತುಂಗಕ್ಕೆ ಏರಿದ್ರು. ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದ ಅವರು 1972ರಿಂದ ನಾಟಕ ರಂಗದ ಪ್ರಮುಖ ನಟನಾಗಿ ಸಮುದಾಯ ಸೂತ್ರಧಾರ ತಂಡಗಳ ಸುಮಾರು 1000 ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ರು. ಭೂತಯ್ಯನ ಮಗ ಅಯ್ಯು ಸೇರಿದಂತೆ 650ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪೋಷಕ ಪಾತ್ರಗಳ ಮೂಲಕ ಲೋಕನಾಥ್ ಮನೆ ಮಾತಾಗಿದ್ರು. ಇನ್ನು ಇಂದು ಮಧ್ಯಾಹ್ನ 12ರಿಂದ 2:30ರವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೋಕನಾಥ್ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತದೆ. ಇನ್ನು ಸಂಜೆ 4 ಗಂಟೆಗೆ ಬೆಂಗಳೂರಿನಲ್ಲೇ ಅಂತ್ಯ ಸಂಸ್ಕಾರ ಕೂಡ ನೆರವೇರಲಿದೆ. ಇನ್ನು ಲೋಕನಾಥ್ ಅವರು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಜಾಸ್ಮಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಕ್ಷಾ, ಲೋಕನಾಥ್ ಅವರನ್ನ ಸ್ಯಾಂಡಲ್ವುಡ್ ಇವತ್ತು ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಾ ಇದೆ? ಎಸ್ ಪೃಥ್ವಿ, ಏನಂತ ಅಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಸ್ಯಾಂಡಲ್ವುಡ್ ನ ಸಾಕಷ್ಟು ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡು ಹೆಚ್ಚು 650ಕ್ಕೂ ಹೆಚ್ಚು ಸಿನಿಮಾಗಳು, ಹಾಗೆ ಒಂದು ರಂಗಭೂಮಿ ಕಲಾವಿದ ಆಗಿದ್ದಂತಹ ಅಂಕಲ್ ಲೋಕನಾಥ್ ಅಂತಾನೆ ಖ್ಯಾತಿಯಾಗಿದ್ದಂತಹ ಲೋಕನಾಥ್ ಅವರು ಇವತ್ತು ಎಲ್ಲರನ್ನ ಬಿಟ್ಟು ತ್ಯಜಿಸಿರುವಂತದ್ದು, ಯಲೋಕ ತ್ಯಜಿಸಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಅದೆಷ್ಟು ಸಿನಿಮಾಗಳಲ್ಲಿ ತಮ್ಮ ನೈಜ ನಟನೆಯ ಮೂಲಕವೇ ಸಾಕಷ್ಟು ಗಮನ ಸೆಳೆದಿದ್ದಂತಹ, ಸಾಕಷ್ಟು ಅಭಿಮಾನಿ ವರ್ಗವನ್ನ ತನ್ನದಾಗಿಸಿಕೊಂಡಿದ್ದಂತಹ, ಹಾಗೆ ತಮ್ಮ ವಾಯ್ಸ್ ಮುಖಾಂತರವೇ ಎಲ್ಲರನ್ನ ಆಕರ್ಷಿಸ್ತಾ ಇದ್ದಂತಹ ಲೋಕನಾಥ್ ಅವರು ಇವತ್ತಿಲ್ಲ ಅಂದ್ರೆ ನಿಜಕ್ಕೂ ಚಿತ್ರರಂಗದ ಎಲ್ಲರಿಗೂ ಕೂಡ ಒಂದ್ ರೀತಿಯ ಸಂತಾಪದ ಸುದ್ದಿನೇ ಆಗಿದೆ. ಬೆಳಿಗ್ಗೆ ನಿನ್ನೆ ರಾತ್ರಿ 12:15ಕ್ಕೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಸೊ ಹೀಗಾಗಿ ನಿನ್ನೆ ರಾತ್ರಿ ಅವರು ಕೊನೆ ಉಸಿರು ಎಳೆದಿದ್ದಾರೆ ಎಂಬ ಮಾಹಿತಿಯನ್ನ ಈಗಷ್ಟೇ ನ್ಯೂಸ್ 18 ಅವರ ಮಗ ತಿಳಿಸಿರುವಂತದ್ದು. ಸೊ ಹೀಗಾಗಿ ಇವತ್ತು ಅವರ ಅಂತಿಮ ಸಂಸ್ಕಾರದ ಕಾರ್ಯಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಇವತ್ತು 12 ಗಂಟೆಗೆ ಸರಿಯಾಗಿ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರ್ತಾರೆ. ಸೊ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕಿಟ್ಟು ತದನಂತರದಲ್ಲಿ 3:00ವರೆಗೆ ಬನಶಂಕರಿಯಲ್ಲಿ ಒಂದು ಅಂತ್ಯ ಸಂಸ್ಕಾರದ ಕೊನೆಯ ವಿಧಿವಿಧಾನಗಳನ್ನ ನಡೆಸೋದಕ್ಕೆ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ನಿರ್ಧರಿಸಿರುವಂತದ್ದು. ಸೊ ಹೀಗಾಗಿ ಇವತ್ತು ಏನು ಅವರ ನಿವಾಸ ಪದ್ಮನಾಭನಗರದಲ್ಲಿದೆ, ಪದ್ಮನಾಭನಗರದಲ್ಲಿ ಅವರ ಕುಟುಂಬ ಸದಸ್ಯರು ಹಾಗೆ ಸ್ನೇಹಿತರಿಗಷ್ಟೇ ಕೊನೆಯ ದರ್ಶನವನ್ನ ಅವರ ನಿವಾಸದಲ್ಲಿ ಇಟ್ಕೊಂಡಿರುವಂತದ್ದು. ಸೊ 12 ಗಂಟೆಗೆ ಸರಿಯಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಒಂದು ಲೋಕನಾಥ್ ಅವರ ಪಾರ್ಥಿವ ಶರೀರ ಬರ್ಲಿಕ್ಕಿದೆ ಪೃಥ್ವಿ. ಸೊ ಇಲ್ಲಿ ಮೇನ್ ಆಗಿ ಲೋಕನಾಥ್ ಅವರು ಅಂದ್ರೆ ಮೋಸ್ಟ್ಲಿ ಯಾರಿಗೂ ಈ ರೀತಿಯಾದಂತ ಒಂದು ಚಾನ್ಸ್ ಸಿಕ್ಕಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ ನಾಗು, ಅನಂತ್ ನಾಗು ಈ ರೀತಿಯಾಗಿ ಎಲ್ಲಾ ಮೇರು ನಟರ ಜೊತೆ, ಕನ್ನಡ ಚಿತ್ರರಂಗದ ಮೇರು ನಟರ ಜೊತೆ ಪಾತ್ರವನ್ನ ಮಾಡಿದಂಥವ್ರು. ಸೊ ಈಗ ಎಸ್ ಓಕೆ, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನಮ್ಮ ಜೊತೆ ಹಿರಿಯ ನಟಿಯಾಗಿರುವಂತಹ ಶ್ರುತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರಮ್ಮ. ಶ್ರುತಿ ಅವರ ಸಂಪರ್ಕ ಕಡಿತಗೊಂಡಿರುವಂತದ್ದು. ಲೋಕನಾಥ್ ಅವರು ನಡೆದಿರೋದನ್ನ ಕೇಳಿದ್ರೆ ನಿನ್ಗೆ ಆಶ್ಚರ್ಯ ಆಗತ್ತಪ್ಪ. ಅವತ್ತು ನಾನು ಸಿಟಿಗೆ ಹೋಗಿದ್ನ, ಅವತ್ತು ಏನಾಯ್ತು, ಹಡವನ್ ಚರ್ಮ ಸೋದು ಉಪ್ಪಿನಲ್ಲಿ ಅದ್ದೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅವನು ಡಿಪಾರ್ ಮಾಡಿಸ್ತೀನಿ. ಪೈಜಾಮ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದೊಡ್ಡಣ್ಣ ಅವರೇ. ನಮಸ್ಕಾರ. ಯಾವ ತರ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂಕಲ್ ಲೋಕನಾಥ್ ಅವರನ್ನ? ಹಿರಿಯ ನಟರು, ಅತ್ಯಂತ ಹಿರಿಯ ನಟರಲ್ಲಿ ಒಬ್ರು. ಯಾಕೆಂದ್ರೆ ನಾವು ಏನೇ ಇದ್ ಮಾಡಿದಾಗ್ಲೂ ಸಹಿತ ಲೋಕನಾಥ್ ಅಂಕಲ್ ಎಲ್ಲಾರನ್ನು ಕದರ್ಕೊಳ್ಳೋರು. ಯಾಕೆಂತಂದ್ರೆ ಹಂಗಲ್ ಹಾಕೊಂಡ್ರು ಹಿಂಗ್ ಮಾಡ್ಬೇಕು, ಹಿಂಗಲ್ ಹಾಕೊಂಡ್ರು ಹಂಗ್ ಮಾಡ್ಬೇಕು. ಆ ತರ ಕಲಾವಿದರ ಸಂಘದ ಮೀಟಿಂಗ್ ನಡಿಬೇಕಾದ್ರೆ ಆಗ್ಲಿ, ಮತ್ತೆ ಜನರಲ್ ಬಾಡಿ ನಡಿಬೇಕಾದ್ರೆ ಆಗ್ಲಿ, ಅವರು ಒಂಥರ ಈ ಅತ್ಯಂತ ಹಿರಿಯರು, ಒಂಥರ ಧರ್ಮಾಧಿಕಾರಿ ಇದ್ದಂಗೆ ಆ ತರ ಇದ್ದಂಥವ್ರು. ಸರ್, ನಿಮ್ದು ಅವ್ರದ್ದು ಒಡನಾಟ ಹೇಗಿತ್ತು ಸರ್? ಯಾವ ರೀತಿಯಾಗಿ ಮಾತಾಡಿಸ್ತಿದ್ರಿ? ನಾವು ಲೋಕನಾಥ್ ಅಂಕಲ್ ಅಂತಾನೆ ಮಾತಾಡಿಸ್ತಾ ಇದ್ದಿದ್ದು, ಅಂಕಲ್ ಅಂತಾನೆ ಮಾತಾಡಿಸ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಸುಮಾರು ನಮ್ದು ಅವ್ರದ್ದು
38-39 ವರ್ಷದಿಂದ ನಮ್ಮವರ ಒಂದು ಇದು, ಹಂಗಾಗಿ ನಾವು ಅವ್ರನ್ನ ಅಂಕಲ್ ಅಂತಾನೆ ಮಾತಾಡಿಸ್ತಾ ಇದ್ದಿದ್ದು. ಹಂಗಾಗಿ ಎಲ್ರ ಜೊತೆನೂ ಬೆರೆಯೋರು. ಹಂಗಾಗಿ ತುಂಬಾ ಮಿಸ್ 2018 ತುಂಬಾನೇ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಹಿರಿಯ ತಲೆಗಳನ್ನ ಕಳ್ಕೊಂಡಂತಹ ವರ್ಷ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಾಗಿರ್ಬೋದು, ಅದಾಗಿ ಇನ್ನೂ ಒಂದು ತಿಂಗಳಾಗಿದ ತಕ್ಷಣನೇ ಇಂತ ಒಂದು ಹಿರಿಯ ಜೀವ ಇವತ್ತು ನಾವು ಕಳ್ಕೊಂಡಿದೀವಿ. ಓಕೆ, ಥ್ಯಾಂಕ್ ಯು ದೊಡ್ಡಣ್ಣ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.